ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಾದ ಹಾಗೆ ರಾಜ್ಯ ಸರ್ಕಾರ ಈಗ ಗೆಜೆಟೆಡ್ ಆಫೀಸರ್ಸ್ ತಹಶೀಲ್ದಾರ್ಗಳನ್ನ ವರ್ಗಾವಣೆ ಮಾಡಿದೆ. ನಮ್ಮ ತಾಲೂಕು ಕೂಡ ಹೊಸ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಶೀತಲ್ ಮೇಡಮ್ ಅಂತ ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ. ನಾನು 1 ವರ್ಷದ 9 ತಿಂಗಳಿಂದ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು 2024ನೇ ವರ್ಷದಲ್ಲಿ ನಾನು ಈ ಕಚೇರಿಗೆ ತಹಶೀಲ್ದಾರ್ ಆಗಿ ಹೊಸಕೋಟೆ ತಾಲೂಕಿನಲ್ಲಿ ಅಧಿಕಾರ ತೆಗೆದುಕೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡು ನಿರ್ವಹಿಸೋದಕ್ಕೆ ನಾನು ಬಂದಿರ್ತೀನಿ. ತದನಂತರ ಇಲ್ಲಿವರೆಗೂ ಕೂಡ ನನಗೆ ಮಾಧ್ಯಮ ಮಿತ್ರರಾಗ್ಬೋದು, ನಮ್ಮ ಸಾರ್ವಜನಿಕರಾಗ್ಬೋದು, ನಮ್ಮ ಶಾಸಕರಾಗ್ಬೋದು ಎಲ್ಲರೂ ಕೂಡ ಸಹಾಯ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಕೃತಜ್ಞತೆ ಹೇಳೋದ್ರ ಮುಖಾಂತರ ತಮಗೆ ಕರೆದಿದ್ದೀನಿ. ಅದ್ರ ಜೊತೆಗೆ ನಮ್ಮ ತಾಲೂಕು ಏನು ನಾವು 1 ವರ್ಷ 9 ತಿಂಗಳ ಅವಧಿಯಲ್ಲಿ ನಾವು ಏನೇನು ಪ್ರಗತಿ ಮಾಡಿದ್ದೀವಿ, ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ಒಂದು ನಿಮಿಷದಲ್ಲಿ ತಮ್ಮೆಲ್ಲರಿಗೂ ಹಂಚ್ಕೊಳ್ಳೋಣ ಅಂತ ನನ್ನ ಉದ್ದೇಶ ಆಗಿತ್ತು. ಸಹಜವಾಗಿ ಕಂದಾಯ ಇಲಾಖೆಯ ಮೂಲ ಕರ್ತವ್ಯಗಳು ಏನಂತ ನೋಡ್ತಾ ಹೋದರೆ ನಾವು ಪೋಡಿ ಮಾಡೋದು, ಪೌತಿ ಮಾಡೋದು, ಪೌತಿ ಖಾತೆ ಮಾಡೋದಾಗ್ಬೋದು, ಹಕ್ಕುಪತ್ರಗಳು ಕೊಡೋದಾಗ್ಬೋದು, ಮತ್ತು ಆಶ್ರಯ ಯೋಜನೆಗೆ ಜಾಗ ಮಾಡಿಕೊಡೋದಾಗ್ಬೋದು, ಮತ್ತು ಒತ್ತುವರಿ ಬಿಡಿಸೋದಾಗ್ಬೋದು, ಎಲೆಕ್ಷನ್ ಕೆಲಸಗಳಾಗ್ಬೋದು, ಕೋರ್ಟ್ ಕೇಸಸ್ನ ಯಾವ ರೀತಿ ನಾವು ವಿಲೇವಾರಿ ಮಾಡಿದ್ದೀವಿ ಅನ್ನೋದಾಗ್ಬೋದು, ಮತ್ತು ನಮ್ಮ ರೆಕಾರ್ಡ್ ರೂಮ್ ಡಿಜಿಟಲೀಕರಣ ಮಾಡಿದ್ದಾರೆ. ಇವು ಮುಖ್ಯವಾಗಿ ನಮ್ಮ ತಾಲೂಕುಗಳಲ್ಲಿ ಸಹಜವಾಗಿ ಕಂದಾಯ ಇಲಾಖೆಯಲ್ಲಿ ಮಾಡ್ತಕ್ಕಂತಹ ಕೆಲಸಗಳು. ಇವುಗಳಿಗೆ ಕಡೆ ಒಂದು ಸರಿ ಪಕ್ಷಿ ನೋಟ ಮಾಡೋದಾದರೆ ನಾವು ಪೋಡಿ ವಿಚಾರ ಬಂದಾಗ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿಗೆ ಪೋಡಿ ಮಾಡಿದ್ರಿ. ಮೊನ್ನೆ ಸಚಿವರು ಬಂದಾಗ 600 ಕೋಟಿಗಳು ನಾವು ಮಾಡಿದ್ರಿ. ಉಳಿದಂತೆ ಎಲ್ಲ ತಾಲೂಕು ಸೇರಿ 400ರಿಂದ 500 ಮಾಡಿದ್ರು. ನಮ್ಮ ತಾಲೂಕು ಒಂದೇ ತಾಲೂಕು 600 ಕೋಟಿ ಮಾಡಿರ್ತೀವಿ. ಒಟ್ಟಾರೆಯಾಗಿ 1 ವರ್ಷ 9 ತಿಂಗಳಲ್ಲಿ ನಾವು 900ಕ್ಕೂ ಹೆಚ್ಚು ಪೋಡಿಗಳನ್ನ ಮಾಡಿರ್ತೀವಿ. ಸರಿಸುಮಾರು 1500 ಎಕರೆ ನಮ್ಮ ತಾಲೂಕಿನಲ್ಲಿ ಪೋಡಿಗಳು ಮಾಡಿರುವಂಥ ಉದಾಹರಣೆ ಇದೆ. ಅದರ ಜೊತೆಗೆ ಪೌತಿ ಖಾತೆ ಅಂತ ತೆಗೆದುಕೊಂಡ್ರೆ ನಾವು ಜಿಲ್ಲೆಯಲ್ಲಿ ನಾವು ಕೂಡ ಅದರಲ್ಲೂ ಕೂಡ ಅಗ್ರಸ್ಥಾನದಲ್ಲಿದ್ದೀರಿ. ನಾವು ಬೇರೆ ತಾಲೂಕುಗಳು ಕಂಪೇರ್ ಮಾಡಿಕೊಂಡಾಗ ನಾವು ಬೇರೆಯವ್ರದ್ದು 2000, 3000, 2000 ಆ ಥರ ಮಾಡ್ಕೊಂಡ್ಬಂದರೆ ನಾವು 4200ವರೆಗೂ ಅಂದರೆ ಈ ಪೌತಿಯಲ್ಲೂ ಕೂಡ ಜಿಲ್ಲೆಯಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ. ಅದ್ರ ಜೊತೆಗೆ ಉಪಗ್ರಾಮಗಳು ಅಂತ ಸರ್ಕಾರ ಮಾಡಿದೆ. ಕಂದಾಯ ಗ್ರಾಮಗಳು, ಉಪಗ್ರಾಮಗಳು ಅಂತ ಮಾಡಿದೆ. ಏನಪ್ಪ ಅಂದರೆ ಏನು ಬಡವರು ಮನೆ ಇಲ್ಲಿದ್ದವರು ಸರ್ಕಾರಿ ಜಮೀನಿನಲ್ಲಿ ಮನೆಗಳು ಕಟ್ಕೊಂಡಿದ್ರೆ ಅಥವಾ ಹಿಡುವಳಿ ಭೂಮಿಗಳಲ್ಲಿ ಮನೆಗಳು ಕಟ್ಕೊಂಡಿದ್ರೆ ಅವರಿಗೆ ಹಕ್ಕುಪತ್ರಗಳು ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಅಧಿಕಾರ ಕೊಡೋದು, ಮನೆಗಳಿಗೆ ಅಧಿಕಾರ ಕೊಡೋ ಮುಖಾಂತರ ಕೊಡೋದಕ್ಕೋಸ್ಕರ ಒಂದು ಹಕ್ಕುಪತ್ರಗಳು ಕೊಡ್ತಾ ಇದ್ದಾರೆ. ಅದನ್ನು ಉಪಗ್ರಾಮಗಳು, ಕಂದಾಯ ಗ್ರಾಮಗಳ ಅಡಿಯಲ್ಲಿ ಮಾಡ್ತಾ ಇದ್ರಿ. ಅದರಲ್ಲೂ ಕೂಡ ಜಿಲ್ಲೆ ಒಟ್ಟಾರೆಯಾಗಿ 356 ಉಪಗ್ರಾಮಗಳು ಮಾಡಿದ್ರೆ ಅದರಲ್ಲಿ 198 ಉಪಗ್ರಾಮಗಳು ಹೊಸಕೋಟೆ ತಾಲೂಕೇ ಇದೆ. ಬೇರೆ ತಾಲೂಕದೆಲ್ಲ 11, 62, 85 ಇದ್ರೆ ನಮ್ಮದು 198 ಉಪಗ್ರಾಮಗಳು ರಚಿಸಿದ್ರಿ. ಒಟ್ಟಾರೆಯಾಗಿ 5500 ಹೊಸಬರಿಗೆ ಹಕ್ಕುಪತ್ರ ಕೊಡ್ತಾ ಇದ್ದೀವಿ ನಾವು ನಮ್ಮ ತಾಲೂಕಿನಲ್ಲಿ. ಅದ್ರ ಜೊತೆಗೆ ಆಶ್ರಯ ನೋಡಿದ್ರೆ ಆಶ್ರಯದಲ್ಲೂ ಕೂಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು 325 ಎಕರೆ ಜಮೀನನ್ನ ನಾವು ಕಂದಾಯ ಪಂಚಾಯತ್ ಇಲಾಖೆಗೆ ಹಸ್ತಾಂತರ ಮಾಡಿದ್ವಿ. ನಮ್ಮ ತಾಲೂಕಿಲಿರ್ತಕ್ಕಂಥ ಮನೆ ಇಲ್ಲದೆ ಇದ್ದವ್ರಿಗೆ, ವಸತಿ ಇಲ್ಲದೆ ಇದ್ದವ್ರಿಗೆ ಮನೆ ಕಲ್ಪಿಸೋದಕ್ಕೋಸ್ಕರ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು 320 ಎಕರೆಯನ್ನ ನಾವು ಪಂಚಾಯತ್ ಇಲಾಖೆ ಕೊಟ್ಟು 1000ಕ್ಕೂ ಹೆಚ್ಚು ನಾವು ನಿವೇಶನಗಳನ್ನು ಗುರುತಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಒತ್ತುವರಿ ಅಂತ ನೋಡಿದಾಗ ನಾವು ಕೂಡ ಒತ್ತುವರಿಯಲ್ಲೂ ಕೂಡ 167 ಎಕರೆ ಮೇಲೆ ನಾವು ಒತ್ತುವರಿ ನನ್ನ ಅವಧಿಯಲ್ಲಿ ಮಾಡಿದ್ದೀನಿ. ಜೊತೆಗೆ ಎಲೆಕ್ಷನ್ ಅಂತ ಬಂದಾಗ ಕೂಡ ನಾವು ಎಲೆಕ್ಷನ್ ಕೂಡ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದ್ರಿ. ಪ್ರೋಜಿನಿ ಮ್ಯಾಪಿಂಗ್ ಅಂತ ನೋಡಿದಾಗ 90% ನಾವು ಮಾಡಿದ್ರಿ. ಬೇರೆ ತಾಲೂಕುಗಳು ಬರ್ತಿದ್ರು ಅದರಲ್ಲೂ ಕೂಡ ನಾವು ಮೊದಲ ಸ್ಥಾನದಲ್ಲಿದ್ರಿ. ಕೋರ್ಟ್ ಕೇಸಸ್ ಅಂತ ನೋಡಿದಾಗ ಕಂದಾಯ ಇಲಾಖೆಯಲ್ಲಿ ಕೋರ್ಟ್ ಕೇಸಸ್ ಜಾಸ್ತಿ ಅಡ್ಮಿಟ್ ಆಗ್ತಾ ಇತ್ತು. ಸೊ ಕಳೆದ 3 ತಿಂಗಳಲ್ಲಿ ನಾವು 500ಕ್ಕೂ ಹೆಚ್ಚು ತಾಲೂಕು ಕಚೇರಿಯ ಕೋರ್ಟ್ ಪ್ರಕರಣಗಳು ಕೂಡ ಬೇರೆ ಮಾಡೋ ಮುಖಾಂತರ ಅದರಲ್ಲೂ ಕೂಡ ಜಿಲ್ಲೆಯಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೀವಿ. ಮತ್ತು ರೆಕಾರ್ಡ್ ರೂಮ್ ಅಂತ ಬಂದಾಗ ನಿಮಗೆ ಏನು ನಮ್ಮ ಸಹಜವಾಗಿ ಬಡವರು ಆಗ್ಬೋದು, ಸಾರ್ವಜನಿಕರಾಗ್ಬೋದು, ತಾಲೂಕು ಕಚೇರಿ ಅಲಿತಾದ ಕಾರಣ ಏನಪ್ಪಾ ಅಂದರೆ ರೆಕಾರ್ಡ್ ರೂಮ್ನಲ್ಲಿ ಪ್ರತಿಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಏನು ಮಾಡ್ತು, ಎಲ್ಲಾನು ಕೂಡ ಡಿಜಿಟಲೀಕರಣ ಮಾಡು ಅಂತ ಹೇಳಿತ್ತು. ಅದರ ಒಂದು ಭಾಗವಾಗಿ ಜಿಲ್ಲೆಯಲ್ಲಿ ನಾವೇ ಅದರಲ್ಲೂ ಕೂಡ ಮೊದಲ ಸ್ಥಾನದಲ್ಲಿದ್ದೀವಿ. 42 ಲಕ್ಷ ಪ್ರತಿಗಳನ್ನ ಇಲ್ಲಿವರೆಗೂ ಕೂಡ ನಾವು ಸ್ಕ್ಯಾನ್ ಮಾಡಿದ್ವಿ. ಕೇವಲ ಇನ್ನೊಂದು 30 ಲಕ್ಷ ಬಾಕಿ ಇದೆ. ಅದನ್ನು ಕೂಡ ನಾವು ಕೆಲವೇ ತಿಂಗಳಲ್ಲಿ ಮಾಡೋ ಮುಖಾಂತರ ಜಿಲ್ಲೆಯಲ್ಲಿ ನಾವು ರೆಕಾರ್ಡ್ ರೂಮ್ ಅಪ್ಲೋಡ್ ಮಾಡೋದ್ರಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೀವಿ. ಅದ್ರ ಜೊತೆಗೆ ಇಲ್ಲಿವರೆಗೂ ಕೂಡ ಡಿಜಿಟಲ್ ಪ್ರತಿಗಳನ್ನ ನಾವು ತಾಲೂಕು ಸಾರ್ವಜನಿಕರಿಗೆ ಎಷ್ಟು ಕೊಟ್ಟಿದೆ ಅಂತ ನೋಡಿದಾಗ ಅದರಲ್ಲೂ ಕೂಡ ನಾವು ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದೀವಿ. ಹೀಗೆ ಎಲ್ಲ ಪ್ರಗತಿಗಳಲ್ಲೂ ಕೂಡ ನಾವು ನಮ್ಮ ಪ್ರಯತ್ನಗಳನ್ನು ಮಾಡೋ ಮುಖಾಂತರ ನಾವು ಎಲ್ಲದರಲ್ಲೂ ಕೂಡ ಪ್ರಗತಿ ಸಾಧಿಸೋಕೆ ಪ್ರಯತ್ನ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ತಾಲೂಕು ಕಚೇರಿಯ ತಾಲೂಕು ಸಿಬ್ಬಂದಿ ಮತ್ತು ಆಡಳಿತ ಅಧಿಕಾರಿಗಳ ಸಪೋರ್ಟ್ ಇಂದ ನಾವು ಈ ಒಂದು ಪ್ರಗತಿ ಮಾಡೋದಕ್ಕೆ ಸಾಧ್ಯವಾಗಿದೆ. ಇದರಲ್ಲೂ ಕೂಡ ಜಿಲ್ಲೆಯಲ್ಲಿ ನಾವು ಒಂದು ಪ್ರಗತಿ ಸಾಧಿಸೋದ್ರಲ್ಲಿ ಒಂದು ಮುಂಚೂಣಿಯಲ್ಲಿದ್ದೀರಿ ಅಂತ ಹೇಳ್ಬೋದು. ಅದಕ್ಕೆ ಮೂಲ ಕಾರಣಕರ್ತರಾಗೋದು ಗ್ರಾಮ ಸಹಾಯಕರಿಂದ ಹಿಡಿದು VA ಇಂದ ಹಿಡಿದು RI ಇಂದ ಹಿಡಿದು ಎಲ್ಲ ಅಧಿಕಾರಿಗಳು ಶ್ರಮ ಮತ್ತು ಅವರ ಒಂದು ಪ್ರೋತ್ಸಾಹ ಇದ್ದರೆ ಮಾತ್ರ ನಾವು ಸಾಧನೆ ಮಾಡೋಕ್ಕಾಗೋದು. ಇದು ಯಾವುದೋ ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ. ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಸಾರ್ವಜನಿಕರು ಕೂಡ ನಮಗೆ ಹಾಗೆ ಸ್ಪಂದಿಸಿದ್ದಾರೆ. ಮತ್ತು ಅಧಿಕಾರಿಗಳ ನಾಯಕರಾಗ್ಬೋದು, ಮತ್ತು ಎಸ್ಪೆಷಲಿ ನಾವು ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ
ಶಾಸಕರ ಬಗ್ಗೆ. ಶಾಸಕರು ಕಂಪ್ಲೀಟ್ ನಮಗೆ ಕ್ಲೀನ್ ಹ್ಯಾಂಡ್ ಕೊಟ್ಟು ಯಾವುದೇ ರೀತಿ ಒತ್ತಡ ಇರದೆ ಎಲ್ಲದರಲ್ಲೂ ಕೂಡ ನಮ್ಗೆ ಸಹಕಾರ ಮಾಡೋ ಮುಖಾಂತರ ನಮಗೆ ಒತ್ತುವರಿ ಬಿಡಿಸೋದ್ರಿಂದ ಹಿಡಿದು ಹಕ್ಕುಪತ್ರ ಕೊಡೋದ್ರಲ್ಲಾಗ್ಬೋದು, ಉಪಕ್ರಮ ಮಾಡೋದ್ರಲ್ಲಾಗ್ಬೋದು, ಆಶ್ರಯದಲ್ಲಿ ಲ್ಯಾಂಡ್ ಕೊಡೋದಾಗ್ಬೋದು, ಇವು ಎಲ್ಲದರಲ್ಲೂ ಕೂಡ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಸರ್ಕಾರಿಗೆ ಉದ್ದೇಶಗಳಿಗೆ ಅದನ್ನ ಸೀಮಿತ ಮಾಡೋದಕ್ಕೋಸ್ಕರ ಅದನ್ನ ಆ ಉದ್ದೇಶಗಳಿಗೆ ಮುಡ್ಪಾಗಿಡೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯಾರು ಕೂಡ ಅದರ ಜಮೀನುಗಳಿಗೆ, ಸರ್ಕಾರಿ ಜಮೀನುಗಳಿಗೆ ಯಾರು ಕಣ್ಣು ಬೀಳಬಾರ್ದು ಅಂತೇಳಿ ನಾವು ಇಲ್ಲಿವರೆಗೂ ಕೂಡ ಕೋರ್ಟ್ಗೆ ನಮ್ಮ ಟೌನಲ್ಲಿ ಕೋರ್ಟ್ಗೆ ಸಂಕೀರ್ಣಕ್ಕೆ ಕೂಡ ಜಾಗ ಕೊಟ್ಟಿರ್ತೀವಿ. KPTC ಅವರು ಕೊಟ್ಟಿರ್ತೀರಿ, ಬೆಸ್ಕಾಂ ಅವ್ರು ಕೊಟ್ಟಿದ್ದೀರಿ, BMTC ಅವರು ಕೊಟ್ಟಿದ್ದೀರಿ. ಈಗ ನೆನ್ನೆ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ತಮಗೆಲ್ಲ ಗೊತ್ತಿರ್ಬೋದು, ಲೇಬರ್ ಇಲಾಖೆಯವರು 9 ಎಕರೆವರೆಗೂ ಲ್ಯಾಂಡ್ ಕೊಟ್ಟಿದ್ದೀರಿ. ಮತ್ತು ನಮ್ಮ ಇದು ಮುನ್ಸಿಪಾಲಿಟಿ ಇಲಾಖೆಗೆ ಏನು ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ಪಸ್ಗೂ ನಾವು ಕೊಟ್ಟಿದ್ದೀವಿ. ಇದೇ ರೀತಿ ಸರ್ಕಾರಿ ಕೆಲಸಗಳಿಗೆ ಅತ್ಯಂತ ಹೆಚ್ಚಿಗೆ ಮತ್ತು ಎಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮಿಗಳಿಗೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ನಾವು ಗುರುತಿಸಿರಲಿಲ್ಲ. ನಮ್ಮ ತಾಲೂಕಲ್ಲಿ ಎನ್ಸತ್ವಾರದಲ್ಲಿ ಕೂಡ ಅಲ್ಲಿ ಕೂಡ ನಾವು ಒಂದು 50ಕ್ಕೂ ಹೆಚ್ಚು ನಿವೇಶನಗಳಿಗೆ ದೇಶಕ್ಕೋಸ್ಕರ ದುಡಿದವರಿಗೋಸ್ಕರ ಜಾಗನ ನಾವು ರಿಸರ್ವ್ ಮಾಡಿಟ್ಟಿದ್ದೀವಿ. ಎಲ್ಲ ಕಳೆದಿರೋ ಮೂಲ ಉದ್ದೇಶ ನನಗೆ 1 ವರ್ಷ 9 ತಿಂಗಳ ಅವಧಿಯಲ್ಲಿ ಸತತವಾಗಿ ಕೆಲಸ ಮಾಡಿಕೊಂಡು ಈಗ ಏನು ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಎಲ್ಲ ವಿಚಾರಗಳಲ್ಲೂ ಕೂಡ ಹೊಸಕೋಟೆ ತಾಲೂಕು ಸ್ವಲ್ಪ ಪ್ರಗತಿಯಲ್ಲಿ ಮುಂದುವರೆದಿದ್ದು ಇದಕ್ಕೆಲ್ಲ ಕಾರಣಕರ್ತರಂತಹ ಎಲ್ಲ ನಮ್ಮ ಮೊದಲಿಗೆ ನಮ್ಮ ಗ್ರಾಮ ಸಹಾಯಕರಿಂದ ಹಿಡಿದು, ನಮ್ಮ ವಿಲೇಜ್ ಅಕೌಂಟೆಂಟಿಂದ ಹಿಡಿದು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸಿಂದ ಹಿಡಿದು, ಡೆಪ್ಟಿ ತಹಶೀಲ್ದಾರ್ಸಿಂದ ಹಿಡಿದು ಮತ್ತು ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಮತ್ತು ಅಧಿಕಾರಿಗಳಿಗೆ ಮೊದಲ ಬಾರಿಗೆ ಅವ್ರಿಗೆ ಕೃತಜ್ಞತೆ ಹೇಳ್ತಾ, ಇದಕ್ಕೆ ಸಹಕಾರ ಆದಂತಹ ಸಾರ್ವಜನಿಕರಿಗೆ, ವಿಶೇಷವಾಗಿ ಸಾರ್ವಜನಿಕರು ಕೂಡ ಅಷ್ಟೇ ಮುಕ್ತವಾಗಿ ಎಲ್ಲ ರೀತಿಗಳು ನಮಗೆ ಸ್ಪಂದಿಸ್ತಾ ಯಾವುದೇ ಒಂದು ಒತ್ತಡಗಳು ಹೇರದೆ ಸಾರ್ವಜನಿಕರಾಗ್ಬೋದು, ಮುಖಂಡರಾಗ್ಬೋದು ನಮ್ಮ ಕೆಲಸಗಳಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಹಾಗೆ ನಮ್ಮ ಶಾಸಕರು ಕೂಡ ನಮಗೆ ಈ ಒಂದು ಕೆಲಸದಲ್ಲಿ ಸಹಾಯ ಮಾಡಿದ್ದಾರೆ. ಅವ್ರ ಪ್ರೋತ್ಸಾಹ ಇಲ್ಲದೇ ಇದ್ದರೆ ನಾವು 1 ವರ್ಷ 9 ತಿಂಗಳು ಈ ಒಂದು ಸಕ್ಸಸ್ ಕಾಣ್ತಾ ಇರಲಿಲ್ಲ. ಹಾಗಾಗಿ ಅವರು ಕೂಡ ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನಮ್ಮ ತಾಲೂಕು ಕಚೇರಿ ಪರವಾಗಿ ಶಾಸಕರಿಗೂ ಮತ್ತು ಹೊಸಕೋಟೆ ತಾಲೂಕಿನ ಸಮಸ್ತ ಸಾರ್ವಜನಿಕರಿಗೂ ನನ್ನ ಕೃತಜ್ಞತೆಗಳು ಮತ್ತು ವಂದನೆಗಳನ್ನು ಸಲ್ಲಿಸುತ್ತೇನೆ.